ವೆರಿ ಎನರ್ಜೆಟಿಕ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಐ ಜಸ್ಟ್ ನೀಡ್ ಟು ಆಡ್ ಒನ್ ಥಿಂಗ್. ಈ ಎಲ್ಲ ಗೀತೆಗಳು ಒಂದೇ ರಾಗದಲ್ಲಿದೆ. ಸೊ ಶಾಸ್ತ್ರೀಯ ಸಂಗೀತ ಕಲಿತವನಿಗೆ ಮಾತ್ರ ಇದು ಸಾಧ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಫ್ಯಾಂಟಾಸ್ಟಿಕ್. ಅಂದ್ರೆ ಅವ್ರು ಹೇಳಿದ್ ನನಗ್ ಮಾತ್ರ ಅರ್ಥ ಆಗುತ್ತೆ ಅಂತ ಅವ್ರು ಹೇಳಿದ್. ಸಿಂಪಲ್ ವರ್ಡ್ಸ್. ಅಳಿ ಅಂದ್ರೆ ಬೀದಿಲ್ ಹೋಗೋರೆಲ್ಲ ಅಳಿ ಅಂದ್ರೆ ಅಂದ್ರೆ ಮಕ್ಕ ಹೊಡೆದು ಬಿಡ್ತೀನಿ ಅಷ್ಟೇ. ಈಗ ಏನು ಸ್ವಲ್ಪ ಈ ಕಡೆ ಬನ್ನಿ ಅಂತ. ಯಾರು ಇದು? ಯಾರು ನಾನು? ಯಾರು ಗೊತ್ತಾಗಿಲ್ಲ. ಯಾರು? ಗುಂಡ್ಮಾವ. ಏನ್ ಅದ್ಭುತ ಅಜ್ಜಿ. ಅಲ್ಲ ಮಾವನ ಉಸಿರಲ್ಲೇ ನಮ್ಮವ ಅಂತ ಹೇಳ್ಬಿಟ್ರಲ್ಲ ಅಜ್ಜಿ, ಸೂಪರ್. ಅಷ್ಟೊಂದೆಲ್ಲ ಬಿಲ್ಡಪ್ ಎಲ್ಲ ಏನಿಲ್ಲಮ್ಮ, ಅವ್ರ ಬಾಯಿಂದ ಬರ್ತಲ್ಲ ಉಸಿರಿಂದ ಗಬ್ಬು ನಾತ, ಅದರಿಂದ ಗೊತ್ತಾಯ್ತು ಗುಂಡ್ಮಾವ ಅಂತ. ರೇ ಗುಂಡ್ಮಾವ, ಏನ್ರಿ ಇದು ನಿಮ್ ಗೆಟಪ್? ಏನ್ ಇದ್ರಲ್ಲಿ ಬಂದಿದ್ದೀರಾ? ನಾನೊಂದು ಅಳಿ ಅಂದ್ರೆ ಸ್ಪೆಷಲ್ ಆಗಿ ಬಿಸ್ನೆಸ್ ಗೆ ಕೈ ಹಾಕಿದ್ದೇನೆ. ನಾನೊಂದು ಸೂಪರ್ ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡ್ಲಿಕ್ಕೆ ತಯಾರಾಗಿದ್ದೇನೆ. ರೇ ಮಾವ, ಕುಡ್ದಾಗ ಹುಚ್ಚುಚ್ಚಂಗೆ ಎಲ್ಲ ಡ್ಯಾನ್ಸ್ ಮಾಡೋದನ್ನೆಲ್ಲ ಡಾನ್ಸು ಅಂತ ಕನ್ಸಿಡರ್ ಮಾಡೋದಕ್ಕಾಗಲ್ಲ. ನಾನು ಎಂತೆಂತ ಸ್ಟೆಪ್ ಗಳನ್ನೆಲ್ಲ ಕೊರಿಯೋಗ್ರಾಫ್ ಮಾಡಿದ್ದೇನೆ ಅಂತ ನಿಮ್ಗೆ ಗೊತ್ತಾ? ನೀವು ಎಂತದ್ದು ತೋರಿಸ್ಲೇ ಬಿಡ್ತೇನೆ. ವಿನೋದ, ಮ್ಯೂಸಿಕ್ ಹಾಕಪ್ಪ. ಇದು ರೇ ಡ್ರಿಲ್ ಮಾಡೋದನ್ನೆಲ್ಲ ಬಂದ್ಬಿಟ್ಟು ನಾನೇ ಕೊರಿಯೋಗ್ರಾಫ್ ಮಾಡಿದ್ದು ಸ್ಟೆಪ್ ನಂದು ಅಂತ ಹೇಳ್ತಿರಲ್ರಿ. ಏನ್ರಿ ಮಾಡಿ ಬಡ್ಕೊಳತ್ ನಿಮ್ಮ ಹತ್ರ? ಅಳಿಂದ್ರೆ ಇದನ್ನು ಈ ಅಳಿಸ್ತಿದ್ದೀರ ಅಂದ್ರೆ ಬಹಳ ಕಷ್ಟ. ಹಾಗಾದ್ರೆ ನನ್ನ ಶಿಷ್ಯಂದ್ರ ನೋಡಿದ್ರೆ ನೀವು ಎಷ್ಟು ಹೊಟ್ಟೆ ಉರ್ಕೊಳ್ತೀರ ಅಂತ ನನ್ಗೆ ಹೇಳಕ್ ಆಗಲ್ಲ. ನಿಮಗೆ ಶಿಷ್ಯಂದ್ರು ಬೇರೆ ಇದಾರ? ನನ್ನ ಶಿಷ್ಯರಿಂದ ಕರಿತೀನಿ ನೋಡಿ. ಲೇ ಶಿಷ್ಯಂದ್ರೆ, ಡಾಟರ್ ಆಫ್ ಮೈ ಸನ್, ಮೈ ಶಿಷ್ಯಂದ್ರೆ ಕಂಪಾಸ್. ಹೆಂಗಿದೆ ನನ್ನ ಡ್ಯಾನ್ಸ್ ಟ್ರೂಪ್? ಒಳ್ಳೆ ಕೋಳಿ ಫಾರ್ಮ್ ಇದ್ದಂಗಿದೆ ಇದು. ಕೋಳಿ ಅಂದ್ರೆ ಎಂತ ಪದಗಳನ್ನು ಉಪಯೋಗಿಸಿದ್ರೆ ನನ್ನ ಕೋಳಿಗಳನ್ನು ನೋಡಿ, ನನ್ನ ಶಿಷ್ಯರನ್ನು ನೋಡಿ. ಸ್ಟೂಡೆಂಟ್ ರಾಣಿ, ತೋರ್ಸು ನನ್ನ ಟ್ಯಾಲೆಂಟ್. ತೋರ್ಸು ನಿನ್ನ ಟ್ಯಾಲೆಂಟ್, ನನ್ನ ಟ್ಯಾಲೆಂಟ್ ಅಲ್ಲ, ಅವ್ರ ಟ್ಯಾಲೆಂಟ್ ಅಂತ ತೋರ್ಸೋದು. ಅಂದ್ರೆ ನನ್ನ ಟ್ಯಾಲೆಂಟ್ ಎಲ್ಲ ಇವ್ರಿಗೆ ದಾರ ಹಿಡಿದು ಕೊಟ್ಟಿದ್ದೇನೆ. ಅವರು ತೋರಿಸುದು ನನ್ನ ಟ್ಯಾಲೆಂಟ್ ತಾನೆ ಅಲ್ವಾ ಗೋಲ್ಕಿಂಡಿ ಅವರ? ಥ್ಯಾಂಕ್ ಯು. ಒಂದ್ ನಿಮಿಷ. ನೀವು ಡಾನ್ಸ್ ಸ್ಕೂಲ್ ಶುರು ಮಾಡ್ತಾ ಇದೀರಾ? ಹೌದು, ಡ್ಯಾನ್ಸ್ ಟ್ರೂಪ್ ನಮ್ದು. ಡಾನ್ಸ್ ಸ್ಕೂಲ್ ಹೆಸರೇನು? ಗುಮ್ಮಸ್ಕೊಳ. ಏನ ಗುಮ್ಮಸ್ಕೋಡ. ಯಾವನು ಗುಮ್ಮಸ್ಕೋ ಅಂತ ಇರೋದು? ಬುಟ್ಟ ಅಂದ್ರೆ ನನ್ ಮನ್ ಏನ ಗೊತ್ತಾಯ್ತಾರ ನಿನ್ಗೆ? ಇಲ್ಲ. ಗುಮ್ಮಸ್ಕೊಡ ಏನ ಇದು? ಗುಮ್ಮಸ್ಕೋಡ ಅಂದ್ರೆ ನಮ್ಮ ಡ್ಯಾನ್ಸ್ ಟ್ರೂಪ್ ನ ಹೆಸರು ಅದು. ಗುಮ್ಮಸ್ಕೊಡ ಅಂದ್ರೆ ಗುಂಡು ಮಾವ ಸ್ಕೂಲ್ ಆಫ್ ಕರ್ಮ, ಅದೇನಾದ್ರೂ ಮಾಡ್ಕೊಂಡು ಹೋಗಿ. ತಿನ್ನೋದ ಅಳಿ ಅಂದ್ರೆ ಇದಕ್ಕೆ ನೀವು ಸುಸ್ತಾಗಿ ಬಿಟ್ರೆ ಹೆಂಗೆ? ನನ್ನ ಮಗ ಮಾಡ್ತಾ ನೋಡಿ ಚಿಂದಿ ಚಿತ್ರಾನ್ನ. ಮುದ್ದೇಶ ರೆಡಿ ಕಣ? ಮುದ್ದೇಶ, ಆಲ್ ದ ವೆರಿ ಬೆಸ್ಟ್. ಇದು ಡ್ಯಾನ್ಸ್ ಏನ ಇದು? ನಿಮ್ಮ ಇನ್ಸ್ಟಿಟ್ಯೂಟ್ ನೀವ್ ಹೇಳ್ಕೊಟ್ಟಿರೋದು ಇದು? ಪರಿಪೂರ್ಣವಾದ ಅರ್ಥ ಇದೆ ಆ ಡ್ಯಾನ್ಸ್ ಅಲ್ಲಿ. ಏನದು? ಬಾರಮ್ಮ, ಅವನಿಗೆ ಅರ್ಥ ಆಗಿಲ್ಲ ಸಾಂಗ್. ಸ್ವಲ್ಪ ತುಣುಕು ತೋರಿಸಿ ಅವ್ರಿಗೆ. ಕರೆಕ್ಟ್ ನೋಡ್ಕೋಬ. ನೋಡಿ, ನಮ್ಮ ಉದ್ದೇಶ ಫುಟ್ಪಾತ್ ಅಲ್ಲಿ ಆರಾಮವಾಗಿ ಮಲಗಿದಾಗ ಬ್ಯಾಕ್ ಗ್ರೌಂಡ್ ಗೆ ಲಾಠಿಯಿಂದ ಪೊಲೀಸ್ನವರು ಬಿಡುವ ದೃಶ್ಯ. ಆಗ ಮುದ್ದೇಶ ಊದ್ಕೋರ್ಬಾರ್ದಂತ ಉತ್ಕೊಂಡು ಓಡ್ತಾನೆ. ಇದೇ ನಮ್ಮ ಡ್ಯಾನ್ಸ್ ಕೊರಿಯೋಗ್ರಾಫಿ ಸ್ಟೆಪ್. ಲಾಠಿ ಹೊಡೆದಿದ್ದು ಊದ್ಕೋಬಾರ್ದು ಅಂತ ಉಚ್ಕೊಳ್ಳೋದು ಸ್ಟೆಪ್. ಇವ್ರ ಕತೆ ಬನ್ನಿ ಮಕ್ಕಳ, ನಿಮ್ಮ ಇದು ತೋರಿಸಿ ಅವನಿಗೆ ಅರ್ಥ ಆಗಿಲ್ಲ. ಬನ್ನಿ ನೋಡಿ. ಒಂದು ಸಾರಿ ನಾನು ಕುಡ್ದು ಪೂಜಾವಾರಿಂದ ಬರುವಾಗ ಬಾಳೆಹಣ್ಣು ಸಿಪ್ಪೆ ಮೇಲೆ ಕಾಲು ಜಾರಿ ಬೀಳ್ತಾ ಇದೆ. ಇನ್ನೇನೋ ಬೀಳುವಾಗ ಅಲ್ಲಿ ಸೆಗಣಿನೂ ಕಾಣಿತ್ತು. ಅದ್ರ ಮೇಲೆ ಕಾಲಿಡಬಾರ್ದಂತ ಮ್ಯಾನೇಜ್ ಮಾಡ್ತಾ ಈ ಕೊರಿಯೋಗ್ರಾಫಿಯನ್ನು ಕಳಿಸ್ಬಿಟ್ಟೆ ನಾನು. ಹೆಂಗಿದೆ ನನ್ನ ಕೊರಿಯೋಗ್ರಾಫು? ಇದೆಲ್ಲ ಡ್ಯಾನ್ಸು. ಮತ್ತೆ ಇನ್ನೇನ್ ಬಾವು, ಪೊಲೀಸ್ನವರು ಬ್ಯಾಕ್ಗೆ ಬಾರಿಸಿದಾಗ ಆ ಪೇನಲ್ಲೂ ಸ್ಟೆಪ್ ಕಂಡಿದ್ ಬಿಟ್ರಲ್ಲ ನಮ್ಮಪ್ಪ.
ಎಂತ ಗ್ರೇಟ್ ಅಪ್ಪ. ಅದೇ ಗ್ರೇಟ್ ಅವ್ರೆ. ಸರ್ ಈ ಗೇಟ್ ಹಾಕ್ಬಿಡ್ಬೇಡಿ ನೀವು. ಈಗ ನಾವು ಈ ಸ್ಕೂಲ್ದು ಏನಾದ್ರೂ ಒಂದು ಮಾಡ್ಬೇಕು ಅಂತ ತಾನೇ ಬಂದಿದ್ದೆ. ಉದ್ಘಾಟನೆ. ನಾನು ಹೋಗಿ ಟೇಪ್ ತಗೋಬತ್ತೀನಿ. ಜಲ್ದಿ ಜಲ್ದಿ ಇವ್ರ ಅಳಿ ಅಂದ್ರೆ ಸ್ವಲ್ಪ ಸಹಾಯ ಮಾಡಿ ದೊಡ್ಡ ಮಾನವರನ್ನು ಕಳಿಸಿ ನಮ್ಮ ಗುಮ್ಮಸ್ ಕೊಡ ಡ್ಯಾನ್ಸ್ ಟ್ರೂಪ್ ರೆಡಿ. ಸರ್ ಬನ್ನಿ ಸರ್, ಪ್ರವೀಣ್ ಸರ್ ಪ್ಲೀಸ್ ಸರ್ ಬನ್ನಿ ಸರ್. ಬನ್ನಿ. ಇದು ಉದ್ಘಾಟನೆ ಮಾಡಕ್ ಮುಂಚೆ ತಡಿಯಲೆ, ಉದ್ಘಾಟನೆ ಮಾಡಕ್ ಮುಂಚೆ ನೀವೊಂದು ಡ್ಯಾನ್ಸ್ ಮಾಡಿ ಸರ್. ನೀವೊಂದು ಡ್ಯಾನ್ಸ್ ಮಾಡಿ ಸರ್. ನಾನು ಬರೀ ಕೊಳಲ್ ನುಡಿಸ್ತೀನಿ. ಸರ್ ನಮ್ಮ ಬಡ ಕಲಾವಿದರ ಒಂದು ಇನ್ಸ್ಟಿಟ್ಯೂಟ್ ಓಪನ್ ಆಗುತ್ತೆ. ನಿಮ್ಮಂತವ್ರು ದೊಡ್ಡವರು ಸಹ ನಮ್ಗೆ ಯಾವಾಗ್ಲೂ ಬೇಕು. ನಿಮ್ಮ ಪ್ರೇರಣೆಯಿಂದ ನಮ್ಮ ಗುಮ್ಮಸ್ ಕೊಡ ಉತ್ತರ ಬೆಳೆಯಲಿ. ಉತ್ತರಕ್ಕೆ ಹೆಸರೇ ಹೇಳಕ್ ಬರ್ತಿಲ್ಲ ನಿಮ್ ಡ್ಯಾನ್ಸ್ ಸ್ಕೂಲ್ದು. ಇನ್ನೊಂದ್ಸತಿ ಹೇಳಿ ಅದು. ಗುಮ್ಮಸ್ ಕೊಡ. ನಾನು ಯಾವ್ದೋ ಹೊಸ ಸೋಡಾ ಅನ್ಕೊಂಡೆ ಅದು. ಸರ್ ದಯವಿಟ್ಟು ನಮ್ಮ ಅಪ್ಪನ ಮುಂದೆ ಸೋಡಾ ವಿಷಯ ಎತ್ಬೇಡಿ ಸರ್. ನೀವು ಹಂಗೆ ಒಂದು ಸ್ಟೆಪ್ ಹಾಕಿ ಸರ್, ನಾವೆಲ್ಲ ಫಾಲೋ ಮಾಡ್ತೀವಿ, ಆಮೇಲೆ ಉದ್ಘಾಟನೆ ಸರ್. ನಾನ್ ಮಾಡಿದ ಸ್ಟೆಪ್ ನೀವು ಮಾಡ್ತೀರಾ? ಸರ್ ಎಂತ ಮಾಡ್ಬಿಟ್ಟಿದ್ದೀನಿ ನಾನು. ಅಲ್ಲ ಕಣ್ರ, ನೀವು ಡ್ಯಾನ್ಸ್ ಗಳು ಮಾಡಿದಾಯ್ತು, ಸೈಡಿಗೆ ಬರ್ರು, ಬಂದಿರೋರ್ ಕೈಲಿ ಡ್ಯಾನ್ಸ್ ಮಾಡಿಸ್ರು ಉದ್ಘಾಟನೆಗೆ. ಸಾ ಮೂರ್ತಿ ಸಾ ಮೇಡಮ್ ಬನ್ನಿ ಮೇಡಮ್, ಬಿರ್ಸು ಬನ್ನಿ ಮೇಡಮ್. ಇದು ಹೌದು, ಬನ್ನಿ 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 ಮೇಡಮ್. ಏನ್ ಸಾ ನೀವು ಹಾಡು ಹೇಳ್ತೀರಾ, ಅದಿನ್ನ ನುಡಿಸ್ತೀರಾ, ಉದ್ದು ತಗೊಂಡ್ ಬಂದು ಬಾರಿಸಿದ್ರಿ, ಅದೆಲ್ಲ ಹೋಗ್ಲಿಂತ ಡ್ಯಾನ್ಸು ಚೆನ್ನಾಗಿ ಮಾಡ್ಬಿಟ್ಟಲ್ಲ ಸರ್ ನೀವು. ನೀವು ಉದ್ಘಾಟನೆ ಮಾಡಿದ್ರೆ ನಮ್ಗೆ ಗುಮ್ಮಸ್ ಕೊಡ ಚೆನ್ನಾಗೈತೆ ಸರ್. ಇಲ್ಲ, ನನಗೊಂದು ಡೌಟ್ ಬಂದ್ಬಿಟ್ಟಿದೆ. ನನಗೊಂದು ಡೌಟ್ ಬಂದ್ಬಿಟ್ಟಿದೆ. ಯಾವಾಗಲೂ ಡೌಟ್ಗೆ ಹುಡ್ದೊಂದ್ ಕಣಪ್ಪ, ಹೇಳಪ್ಪ. ಏನಿಲ್ಲ, ಈ ಸಾಂಗಿನ ತಾಯಿತ್ಯ ಏನು? ತಾಯಿತ್ಯ ನಮಗ್ ತಾಯ್ತ ಗೊತ್ತಿತ್ತು, ತಾಯ್ತ್ಯ ಗೊತ್ತಿಲ್ಲ, ಹೇಳಪ್ಪ. ತಾಯಿತ್ಯ ಏನ್ ಸರ್? ಸಾಹಿತ್ಯ ಕೇಳಿಸ್ಕೊಳ್ಳಿಲ್ಲ, ಬರೀ ಬೀಟ್ ಕೇಳ್ಬಿಟ್ಟು ಡ್ಯಾನ್ಸ್ ಮಾಡಿರೋದು. ನಾನು ಹೇಳ್ತೀನಿ, ಎದೆಯೊಳಗಿನ ಗಿಟ್ಟಾರೆ ಡಿಂಗ್ 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 ಅಂತದೆ ಅಂತ. ನಿಮ್ಮ ತೆದೆಯಲ್ಲಿ ಏನಿದೆ? ಫ್ಲೂಟ್ ಇದೆ. ಅದ್ ಹೆಂಗೆ ಗಿಟಾರ್ ಬಾರಿಸಿದ್ರಿ ನೀವು? ಇದ್ದೀರಾ? ನಮ್ಮ ಗುಮ್ಮಸ್ ಕೊಡ ತಂಡದ ಬಗ್ಗೆ 2 ಮಾತುಗಳನ್ನು ಹೇಳಿ ಇದನ್ನು ಕಟ್ ಮಾಡಿ, ನಾವು ಕಟ್ ಮಾಡುವಾಗ ಪ್ರಾರ್ಥನೆ ಮಾಡಿ ಬೇರೆ ಬೇರೆ ಆಗಬಾರ್ದು, ಒಂದೇ ರೀತಿಯಲ್ಲಿ ಇರ್ಬೇಕು ಅಂತ. ಹೇಳಿ ಸಾ, ಹೇಳಿ ಸಾ. ನೀವ್ ಹೇಳಿದ್ದೆಲ್ಲಾನು ಆಗ್ಲಿ. ಕಟ್ ಮಾಡ್ಲಾ? ಮಾಡಿ ಮಾಡ್ಲಾ? ಮಾಡಿ. ಗುಮ್ಮಸ್ ಕಡ, ಗುಮ್ಮಸ್ ಕಡ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ನಿಮ್ಮ ಈ ಸಮಯವನ್ನು ನಮಗೋಸ್ಕರ ಬಿಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಸ್ಟೂಡೆಂಟ್ ಆಫ್ ಸ್ಟಡಿ ಪ್ಲೀಸ್ ಔಟ್ ಆಫ್ ದ ಸ್ಟೇಜ್. ಮನೋರಂಜನೆಗೋಸ್ಕರ ತಪ್ಪಾಗಿದ್ರೆ ಕ್ಷಮಿಸಿ ಅಷ್ಟೇ. ಇಲ್ಲ ತಪ್ಪಲ್ಲ, ನೀವು ಬಂದಿದೆ ತಪ್ಪು. ಅವರೆಲ್ಲ ಹೋದ್ರೆ ತಾನೆ, ಹೋಗಿ ಫಸ್ಟ್ ಸಾಕು ಹೋಗಿ. ಯಾಕೆ ಇಲ್ಲ ಅಲ್ಲಿ ಅಂದ್ರೆ ನನ್ನೊಂದು ರಿಕ್ವೆಸ್ಟ್ ಇದೆ, ಅದಕ್ಕೋಸ್ಕರ ನಾನು ನಿಂತವರನ್ನು ಕಳಿಸಿದ್ದು. ಗೋಲ್ಡ್ ಕಿಂಡಿ ಅವರು ಕೊಳಲು ನುಡಿಸ್ಲಿ, ಅದಕ್ಕೆ ನಾನು ಕೊರಳಿಂದಲೇ ಜುಗಲ್ ಬಂದಿ ತರ ಉತ್ತರ ಕೊಡ್ತೇನೆ. ನಾನು ಅದಕ್ಕೋಸ್ಕರ ನಿಂತದ್ ನಾನು. ಆಗಿದ್ದಾಗ್ಲಿ ಸರ್, ಪ್ಲೀಸ್ ಬನ್ನಿ ಸರ್, ಮೈ ರಿಕ್ವೆಸ್ಟ್. ಕೊಲಲ್ತಾರೋ ಪ್ರವೀಣ್ ಸರ್ ನುಡಿಸಿ ಸರ್. ಸ್ವಲ್ಪ ಜಾಸ್ತಿ ಮಾಡಿಲಿ. ಓಕೆ ಸರ್, ರೆಡಿ ರೆಡಿ. ನೀವು ಫಸ್ಟ್ ಸ್ಟಾರ್ಟ್ ಮಾಡಿ ಸರ್. ಎಲ್ಲಿದೆ ತೂತು? ಸಿಕ್ತಾ? ತೂತುಗಳು ಸಿಕ್ತಾ? ಜುಗಲ್ ಬಂದಿ ಅಂದ್ರಲ್ರಿ ಸರ್. ನಿಮ್ಮ ಜುಗಲ್ ಆದ ನಂತರ ನನ್ನ ಬಂದಿ. ಯಾಕ್ರಿ ಮರ್ಯಾದೆ ಹಾಳು ಮಾಡ್ತೀರಾ? ಎಲ್ಲ ಆಯ್ತು, ಇದನ್ನ ನೀವೇ ನುಡಿಸಿದ್ದು ಅಂತ ನಾವು ಒಪ್ಕೊಂಡ್ಬಿಡ್ತೀನಿ. ಆ ಕೊಳಲ್ ಸೌಂಡ್ ಮಧ್ಯದಲ್ಲಿ ಹುಡುಗಿ ಸೌಂಡ್ ಬಂತಲ್ಲ, ಅದನ್ನ ಯಾರು ಹೇಳಿದ್ದು? ಹುಡುಗಿ ಸೌಂಡ್ ಬಂತ? ಎಷ್ಟು ಸರ್ತಿ ಹೇಳಿದ ನನ್ನ ಮಾನ ಮರ್ಯಾದೆ ಕಳಿಬಾರ್ದಂತ. ನಾನೊಂದು ದಮ್ಮಲ್ಲಿ ಒಂದು ಕೊರಳು ಊತಿರುವಾಗ ನೀವು ಯಾಕದ ಸುಮ್ಮನೆ ಸರ್ ನೀವು ನುಡಿಸಿ ಸರ್. ಸರ್ ಏನ್ ಸರ್? ಸರ್ ನಿಮ್ಮಷ್ಟು ಚೆನ್ನಾಗಿ ನೋಡ್ಸ್ಲಿಕ್ಕೆ ಬರ್ಲಿಲ್ಲ, ಪ್ರಯತ್ನ ಮಾಡ್ದೆ. ಅಲ್ಲ ಸರ್, ನನ್ನನ್ನು ನೀವು ಕಾಪಿ ಮಾಡ್ತಿರಲ್ಲ ಸರ್. ಇರ್ಲಿ ಬಿಡಿ ಸರ್, ಈ ಬಾರಿ ಇನ್ನೂ ಚೆನ್ನಾಗಿ ನುಡಿಸ್ತಾರೆ. ಸ್ವಲ್ಪ ಏರ್ಸಪ್ಪ ವಿನೋದ.
ಏಯ್ ಅಲ್ಲ ಆಗ ಅಂತ ಬರ್ತಿತ್ತು. ಅವಾಗ ಲೇಡಿ ಮ್ಯೂಸಿಕ್, ಇವಾಗ ತಬಲಾ ಯಾರು ನುಡಿಸಿದ್ದು? ಏ ವಿನೋದ, ಯಾಕ ನನ್ನ ಮಾನ ಮರ್ಯಾದೆ ಕಳಿತೀಯ? ಮೋಹನ್ ನಾನು ಇಲ್ಲಿ ಬಾರಿಸ್ತೀನಿ ಅಂತಾನೆ ಕಷ್ಟಪಟ್ಟು ಪ್ರವೀಣ್ ಜೊತೆ ಸರ್ ಹತ್ರ ನೀನೇ ಮ್ಯೂಸಿಕ್ ಹಾಕೋದು, ನೀನೇ ಆಹಾ ಡುಮ್ ಡುಮ್ ಏನ? ಸುಮ್ನೆ ಕೂರು ವಿನೋದ, ನಾನು ಬಾರಿಸ್ತೇನೆ. ಏಯ್ ವಿನೋದ, ಈ ಸಲ ಏನಾದ್ರು ನೀನು ಮ್ಯೂಸಿಕ್ ಹಾಕಿದ್ರೆ ಕತ್ತರಿಸ್ಬಿಡ್ತೀನಿ. ನೀವ್ ಅದೇನ್ ನುಡಿಸ್ತೀರಾ ನುಡಿಸಿ, ನಾನು ನೋಡಿ, ನಾನು ಕೇಳ್ಬೇಕು, ನುಡಿಸಿ. ಹಳೆ ಅಂದ್ರು ಸೀರಿಯಸ್ ಆಗಿ ಹೇಳ್ಬಿಟ್ರ ಹಾ ವಿನೋದನ್ಗೆ? ಹೇಳ್ಬಿಟ್ಟೆ ಅವ್ನು ಪ್ರವೀಣ್ ಸರ್, ನಾವು ಜುಗಲ್ ಬಂದು ನಿಮ್ಮ ಮನೆಯಲ್ಲೇ ಬಂದು ನಾನು ನುಡಿಸ್ತೇನೆ. ಥ್ಯಾಂಕ್ ಯು. ನಾನು ನಿನಗೆ 25 ರೂಪಾಯಿ ಕೊಡ್ತೇನೆ ಅಂತ ಹೇಳಿಲ್ಲ. ಕೊಡ್ತೀನಿ ಅಂದ್ಮೇಲೆ ಕೊಡ್ತೀನಿ ಅಷ್ಟೇ. ಕೊಡಲ್ಲ ನಿನ್ನೆ ನಾನು 5 ಪೈಸೆ ನಾನು ಕೊಡಲ್ಲ. ಈಗ ನಮ್ಮ ಪ್ರವೀಣ್ ಗೋಡ್ಖಿಂಡಿ ಅವರ ಧರ್ಮಪತ್ನಿ ಹಾಗೂ ಪುತ್ರ ನಮ್ಮ ಮಜಾ ಟಾಕೀಸ್ಗೆ ಬಂದಿದ್ದಾರೆ. ಅವ್ರ ಹತ್ರನು ಮಾತುಕತೆ ಆಡೋದಕ್ಕೆ ಸಾಕಷ್ಟು ವಿಚಾರಗಳಿದೆ, ತಿಳ್ಕೊಳ್ಳೋಣ. ಅವ್ರನ್ನ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಸಾರಿಕಾ ಅಂಡ್ ಷಡಜ್ ಗೋಡ್ಖಿಂಡಿ. मजा 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 टाकीस जन 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 जा हुस्दा टूकीस हुस्दा नोडल को मजा लेडल को मजा ಪಾಪ आकल को मजा. ಸಾರಿಕಾ ಅವರೇ, ಹೇಗಿದ್ದೀರಿ? ಐ ಆಮ್ ಗುಡ್, ಥ್ಯಾಂಕ್ ಯು ಸೃಜನ್. ಅಂಡ್ ಬಿಫೋರ್ ದಟ್ ನಿಮ್ಮಿಬ್ಬರು ಲವ್ ಸ್ಟೋರಿ ಬಗ್ಗೆ ಸ್ವಲ್ಪ ಹೇಳಿ. ಅದ್ ಯಾಕೆ ಬೇಕೀಗ? ಬೇಡ ಅಂತೀರಾ? ಅಷ್ಟು ಅದಕ್ಕೆ ಅಳ್ತಾ ಇದಾರೆ ಅವರು, ಮತ್ತೆ ಯಾಕೆ ಬೇಕು? ಅಲ್ಲ, ಎಲ್ಲಿಂದ ಸ್ಟಾರ್ಟ್ ಮಾಡ್ಲಿ ಅಂತ. ಯಾಕಂದ್ರೆ ಫಸ್ಟ್ ವಿ ವರ್ ಇನ್ ದ ಸೇಮ್ ಸ್ಕೂಲ್. ನಾ 4th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಅವ್ರು 6th ಗ್ರೇಡ್ ಧಾರವಾಡಲ್ಲಿ. ಅಂಡ್ ಹಿ ಆಲ್ಸೋ ಹ್ಯಾಪನ್ಸ್ ಟು ಬಿ ಮೈ ಫಾರ್ ರಿಲೇಟಿವ್. ಬಟ್ ನಾವು ಯಾವತ್ತೂ ಟಚ್ ಅಲ್ಲಿ ಇರ್ಲಿಲ್ಲ. ಅಂದ್ರೆ ಒಂದ್ ವರ್ಷ ನಾವು ಇಬ್ರು ಒಂದೇ ಸ್ಕೂಲಲ್ಲಿ ಇದ್ವಿ. ಅವಳು ನನ್ನ ಜೂನಿಯರ್ ಆಗಿದ್ಲು. ದೆನ್ ಅವ್ರದ್ದು ತಂದೆಗೂ ಟ್ರಾನ್ಸ್ಫರ್ ಆಯ್ತು, ನಮ್ಮ ತಂದೆಗೂ ಟ್ರಾನ್ಸ್ಫರ್ ಆಯ್ತು. ಎಲ್ಲೆಲ್ಲೋ ದೇಶ ಎಲ್ಲ ಸುತ್ಕೊಂಡು ವಾಪಸ್ ಮಂಗಳೂರಿಗೆ ಬಂದ್ವಿ. ಸೊ ಅವ್ರ ತಂದೆ ಬ್ಯಾಂಕ್ ಅಲ್ಲಿ ಇದ್ದಾರೆ, ನಮ್ಮ ತಂದೆ ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಸೊ ಇವರು ಮತ್ತೆ ಇವಳ ಅಕ್ಕ, ಇವರಿಬ್ರು ಸಂಗೀತ ಕಲಿಯಕ್ಕೆ ನಮ್ಮ ತಂದೆಯವ್ರ ಹತ್ರ ಬರ್ತಾ ಇದ್ರು. ಸೊ ದಟ್ಸ್ ಹೌ ವಿ ಮೆಟ್ ಆಫ್ಟರ್ ಲಾಂಗ್ ಟೈಮ್. ಒಬ್ರೊಬ್ರು ಪರಿಚಯ ಆಯ್ತು. ಅಂಡ್ ದೆನ್ ಶಿ ಸ್ಟಾರ್ಟೆಡ್ ಲರ್ನಿಂಗ್ ಫ್ಲೂಟ್. ಆಫ್ ಕೋರ್ಸ್. ಹೌದಾ? ನನಗೆ ಗೊತ್ತಿರಲಿಲ್ಲ ಇದು. ಕೆಲಸ ಮಾಡಬಹುದು ಆಕ್ಚುಲಿ. ಇವಾಗ ಇಟ್ ಇಸ್ ಅ ಯುನೀಕ್ ಕಾಂಬಿನೇಷನ್. ಯಾಕೆಂದ್ರೆ ಷಡಜ್ ಕೂಡ ಈಸ್ ಅ ಫ್ಲೂಟಿಸ್ಟ್. ಸೊ 3 ಜನ ಒಂದು ಬಿಟ್ಟು ಹಾಡಿದ್ರೆ ಹಿಂಗೆ ಸಕ್ಕದಾಗಿರುತ್ತೆ. ಸ್ಮಾಲ್ ಬಿಟ್ ಅಲ್ವಾ?